ನಿನ್ ಯೋಗ್ಯತೆಗೆ 80% ರೈತರು ಒಪ್ಪಿದ್ದಾರೆ ಅಂತ ನೀನ್ ಯಾವ ಬಾಲ್ಯ ಹೇಳ್ತೀರಿ? ನಿನ್ಗೆ ಏನಾರ ಮನುಷ್ಯತ್ವ ಇದ್ಯಾ, ಮಾನವೀಯತೆ ಇದ್ಯಾ? ಏನಾದ್ರೂ ಮಾತಾಡಕ್ಕೆ ಸಾಬೀತ್ ಮಾಡು ನೋಡೋಣ. ನಾನು ಇವತ್ತೇ ನಿವೃತ್ತಿ ಆಗೋತೀನಿ ರಾಜಕೀಯದಿಂದ. ನೀನ್ 80% ರೈತರು ಒಪ್ಪಿದ್ದಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ, ಆ ವ್ಯಾಪ್ತಿನಲ್ಲಿ ಅಂತ. ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನೀನ್ ಸಾಬೀತ್ ಮಾಡಿದ್ರೆ. ಇದೇ ಮಂಜುನಾಥ್ ಅವರಿಂದ ಒಂದು ಸ್ಟೇಟ್ಮೆಂಟ್ ಇಲ್ಲ. ಮಾಗಡಿಯಿಂದ ಓಟ್ 25,000 ಲೀಡ್ ಕೊಟ್ಟವ್ರೆ ಜನ ಅವರಿಗೆ. ಮಂಜುನಾಥ್ ಅವರಿಗೆ ಕುಣಿಲ್ ಅವ್ರು 25,000 ಲೀಡ್ ಕೊಟ್ಟವ್ರೆ. ಮಂಜುನಾಥ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇಲ್ಲ ಅಲ್ಲಿ. ನಡಿಯಪ್ಪ ಬನ್ರಿ ನಾವು ಹೋಗೋಣ ಮಾತಾಡೋಣ ಅಂತಕ್ಕಂಥದ್ದನ್ನ, ಅಥವಾ ಭೇಟಿ ಮಾಡಿಲ್ಲ ಎಕ್ಸ್ಪ್ರೆಸ್ ಚಾನಲ್ ಆಗ್ಬೇಕು ಅಂತಕ್ಕಂಥದ್ದನ್ನ, ಅದನ್ನ ಅದ್ರ ಬಗ್ಗೆ ಹೋರಾಟ ಮಾಡ್ಲಿ. ಕುಮಾರಸ್ವಾಮಿ ಅಲ್ಲಿ ಪಾದಯಾತ್ರೆ ಮಾಡ್ಲಿ. ಒಂದ್ಸರಿ ನನ್ನ ಮೇಲೆ ಪಾದಯಾತ್ರೆ ಮಾಡಿದ್ರು, ಮಂಚ ಮೇಲೆಯಿಂದ ನೀರು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ರಾಮನಗರ ಪಾದಯಾತ್ರೆ ಮಾಡಿದ್ರು. ಅದು ಇರ್ಬೇಕು ನಿಮ್ಮ ಹತ್ರ ಎಲ್ಲ ವಿಡಿಯೋಗಳವೆ. ಈಗ ಅದನ್ನ ಮಾಡ್ಲಿ. ಅಲ್ಲಿ ಬರ್ನಿಂಗ್ ಇಶ್ಯೂ ನಮ್ಮ ತಾಲೂಕಲ್ಲಿ ನಾವು ಇವತ್ತು 2,000 ಅಡಿ ಹೋಗಿದೆ ನೀರು ಒಳಗಡೆ ಡೆಪ್ತ್. ಇವತ್ತು ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿ, ಆಮೇಲೆ ಅಲ್ಲೂ ಒಂದು ನೆನೆ ಪ್ರೆಸ್ ಮೀಟ್ ಹೇಳವ್ರೆ ಅದನ್ನ ಗ್ರೇಟರ್ ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ನೀರ್ನ ಅಂತಕ್ಕಂಥ. ಗ್ರೇಟರ್ ಬೆಂಗಳೂರಿಗೆ ಆಗ್ಲೇ ಕಾವೇರಿ ನೀರು ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆರೋಳಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾವೇರಿ ನೀರನ್ನ ಗ್ರೇಟರ್ ಬೆಂಗಳೂರು ಇದು ಜಾಗಕ್ಕೆ ಕೊಡ್ತಕ್ಕಂಥದ್ದು ತೀರ್ಮಾನ ಆಗ್ಲೇ, ಅದು ತೀರ್ಮಾನ ಆಗ್ಬಿಟ್ಟೈತೆ. ಅಲ್ಲಿ ಯಾರ ಕೈಲ ಹೇಳ್ಸೋದು ಗ್ರೇಟರ್ ಬೆಂಗಳೂರು ತಗೊಂಡು ಹೋಗ್ಬಿಡ್ತಾರೆ, ರಾಮನಗರಕ್ಕೆ ತಗೊಂಡು ಹೋಗ್ಬಿಡ್ತಾರೆ ಅಂತ. ರಾಮನಗರಕ್ಕಲ್ಲ, ಹಿಂದೆ ಏನ್ ಅಲೋಕೇಶನ್ ಆಗಿತ್ತು ಮಾಗಡಿಗೆ 0.6 TMC ಅದನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಕುಣಿಗಲ್ಗೆ 3 TMC ಆಗಿತ್ತು ಅದನ್ನ ಕೊಡಿ ಅಂತ. ಅದನ್ನ ನಾವು ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ಕೊಂಡು ತಗೊಂಡೋಗ್ತೀವಿ ಅಂತಂದ್ರೆ ಅಲ್ಲಿ ಬಿಜೆಪಿ ಅವ್ರನ್ನ ದಳದವ್ರನ್ನ ಎತ್ಕಟ್ಟಿ ಅಲ್ಲಿ ಹೋರಾಟ. ಅಲ್ಲಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ಒಂದ್ ದಿವಸ ಹೋಗಿ ಮಾಗಡಿಗೆ ಬಂದು ನಾನು ಇದೀನಿ ಅಂತ ಯಾರಿಗೂ ಧೈರ್ಯ ಕೊಡ್ಲಿಲ್ಲ. ಕುಣಿಗಲ್ಗೆ ಬಂದು ಒಂದು ಆತ್ಮಸ್ಥೈರ್ಯ ತುಂಬಲಿಲ್ಲ. 2 ಕಡೆ 25,000 ಲೀಡ್ ಮಂಜುನಾಥ್ ಅವ್ರಿಗೆ. ಒಂದ್ ದಿವಸ ಮಂಜುನಾಥ್ ಅವ್ರು ಬಂದು ಇಲ್ಲಪ್ಪ ನಾನು ಇದೀನಿ, ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ಬಿಡದಿ ಬಂದ್ಬಿಟ್ಟವ್ರು. ಇವಾಗ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಂಜುನಾಥ್ ಅವರಿಗೆ ಮಾಡ್ತೀನಿ ಇದೇ ಪಾದಯಾತ್ರೆಯನ್ನ ಮುಂದಿನ ದಿನದಲ್ಲಿ ಅಲ್ಲೂ ಮಾಡಿ. ನಿಮ್ಮ ಹಿಂದೆ ನಾವಿರ್ತೀವಿ. ನಿಮ್ಮ ನಾಯಕರುಗಳನ್ನ, ನಿಮ್ಮ ಶಾಸಕರುಗಳಲ್ಲ ಅವರೆಲ್ಲ ಹೋರಾಟ ಮಾಡ್ತಾರಲ್ಲ ಅವ್ರನ್ನ ಮನವೊಲಿಸಿ ನಮ್ಮನ್ನ ಬದುಕೋದಕ್ಕೆ, ಮಾಗಡಿ ಕುಣಿಗಲ್ ಜನ ಬದುಕೋದಕ್ಕೆ, ಕುಡಿಯೋ ನೀರಿಗೋಸ್ಕರ ದಯಮಾಡಿ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ಅವರಲ್ಲಿ, ಮಂಜುನಾಥ್ ಅವರಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಲ್ಲಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊತೀನಿ. ನಿನ್ ಯೋಗ್ಯತೆಗೆ 80% ರೈತರು ಒಪ್ಪಿದ್ದಾರೆ ಅಂತ ನೀನ್ ಯಾವ ಬಾಲ್ಯ ಹೇಳ್ತೀರಿ? ನಿನ್ಗೆ ಏನಾರ ಮನುಷ್ಯತ್ವ ಇದ್ಯಾ, ಮಾನವೀಯತೆ ಇದ್ಯಾ? ಏನಾದ್ರೂ ಮಾತಾಡಕ್ಕೆ ಸಾಬೀತ್ ಮಾಡು ನೋಡೋಣ. ನಾನು ಇವತ್ತೇ ನಿವೃತ್ತಿ ಆಗೋತೀನಿ ರಾಜಕೀಯದಿಂದ. ನೀನ್ 80% ರೈತರು ಒಪ್ಪಿದ್ದಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ, ಆ ವ್ಯಾಪ್ತಿನಲ್ಲಿ ಅಂತ. ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನೀನ್ ಸಾಬೀತ್ ಮಾಡಿದ್ರೆ. ಯಾಕೆ ಬಾಲಕೃಷ್ಣ ಉಲ್ಟಾ ಹೊಡೆದ್ಬಿಟ್ಟವ್ರ? ನನ್ನೆಲ್ಲ ಇವಾಗೆ ಉಲ್ಟಾ ಹೊಡೆದ್ಬಿಟ್ಟವ್ರೇನೋ ಅನ್ಕೋಬಿಟ್ಟೆ. ಈ ಸರ್ಕಾರ, ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಯಾರನ್ನೋ ಯಾಮಾರಿಸ್ಬೋದು, ಮಂಜುನ ಯಾಮಾರ್ಸಕ್ಕಾಗಲ್ಲ. ನಾನು ಅದಕ್ಕೆ 1000 ಸರಿ ಹೇಳಿದೀನಿ. ಈ ವಿಚಾರದಲ್ಲಿ MLA ಬರ್ತಾರ ಬರ್ಲಿ ಚರ್ಚೆಗೆ, ಮಂತ್ರಿ ಬರ್ತಾರ ಬರ್ಲಿ, ಯಾವ ಅಧಿಕಾರಿ ನಿಮ್ BMRD ಕಮಿಷನರೇ ಬರ್ಲಿ ನಾನು ಎದುರುಗಡೆ ಚರ್ಚೆಗೆ. ನೀವೇನೇನ್ ಮಾಡಿದಿರಿ ಅಂತ ಹೇಳ್ತೀನಿ. ಬಾಲಕೃಷ್ಣ ಎಷ್ಟು ವರ್ಷ ಶಾಸಕರಾಗಿದ್ರು? ಯಾಕೆ ಇದ್ರ ಬಗ್ಗೆ ಒಂದ್ ದಿವಸ ತುಟಿ ಎತ್ತಿಲ್ಲ? ಇವತ್ ನಾಲ್ಗೇನು ಇಷ್ಟುದ್ದ ಅರಿಬಿಡ್ತಿಯಲ್ಲಪ್ಪ, ಯಾಕಪ್ಪ ಎತ್ತಿಲ್ಲ? ಅವತ್ತು MLA ಆಗಿರ್ಲಿಲ್ವಾ 2008ರಲ್ಲಿ ಈ ಭಾಗದಿಂದ? 2013ರಲ್ಲಿ ಮತ್ತೆ MLA ಆಗ್ಲಿಲ್ವಾ? ಕಂಟಿನ್ಯೂಸ್ 10 ವರ್ಷ ಇಲ್ಲಿ MLA ಇರ್ಲಿಲ್ವಾ? ಈ ಯೋಜನೆ 2006ರಲ್ಲಿ ಕೈಗೆತ್ಕೊಂಡಾಗ ಕುಮಾರಸ್ವಾಮಿ ಅವ್ರ ಪಕ್ಕ ನೀನ್ ಇರ್ಲಿಲ್ವಾ? ಏನ್ ಮಾಡ್ತಿದೆ? ಕಳ್ಳೆಪಪ್ಪು ತಿಂತಿದ್ದ ಅವತ್ತು ಯಾರೋ ರೈತರು ಪ್ರಜ್ಞೆ ಬರ್ಲಿಲ್ವಾ ನಿಮ್ಗೆ? ನಾನು 5 ವರ್ಷ MLA ನಾನೇನೇನ್ ಮಾಡಿದೀನಿ ಅಂತ ದಾಖಲೆ ಕೊಡ್ತೀನಿ ನಿಮ್ಗೆ. ಎಷ್ಟು ಬಾರಿ ಪಿಟಿಷನ್ ಕಮಿಟಿನಲ್ಲಿ ಚರ್ಚೆ ಮಾಡಿದ್ದೀನಿ, ಏನೇನು ವರದಿ ಮಾಡಿಸಿದ್ದೀನಿ, ಎಷ್ಟು ಬಾರಿ ಅಸೆಂಬ್ಲಿನಲ್ಲಿ ಇದಕ್ಕೆ ಅರ್ಜಿ ಹಾಕಿದ್ದೀನಿ, ಏನ್ ಉತ್ತರ ತಗೊಂಡಿದ್ದೀನಿ. ಮಾಡಿದೀರಾ ನೀವು? ಅವ್ರು ಕೇಳಿದ್ರು ಅದ್ಯಾವ್ದೋ ಒಂದು ಫೋಟೋ ಯಡಿಯೂರಪ್ಪ ಅವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿರ್ತ. ಆ ಜಮೀನನ್ನ SPR ತಿಮ್ಮೇಗೌಡರು ಅವ್ರದ್ದು 2,500 ಎಕರೆ 3,000 ಎಕರೆ ಜಮೀನಿತ್ತು. ಅವ್ರು 650 ಕೋಟಿ ರೂಪಾಯಿ ಸರ್ಕಾರಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ಅವ್ರು ಎಲ್ಲ ಅರಕ್ ಬಾಪ್ ನಡೆಸಿ ಸರ್ಕಾರ ಅವ್ರಿಗೆ ಕೇಸ್ ಆಗಿ ಸರ್ಕಾರ ದುಡ್ಡು ಕಟ್ಟಬೇಕು ಅಂತ ಆದೇಶ ಆಯ್ತು. ಅವ್ರು ಬಂದು ನನ್ ಜಮೀನ್ ಇದೆ, ನನ್ ಜಮೀನ್ KDB ಅಕ್ವೈರ್ ಮಾಡ್ಕೊಂಡು ಸರ್ಕಾರ ನೀವು ದುಡ್ಡು ಮುಟ್ಕೊಳ್ಳಿ ಅಂತ ಸರ್ಕಾರದ ಮುಂದೆ ಹೇಳಿದ್ರು. ಸರ್ಕಾರ KDB ತಗೊಂಡು ದುಡ್ಡ ಸರ್ಕಾರ ಕಟ್ಟಿಸ್ಕೊಂಡಿದೆ. ನಮ್ ಪಾತ್ರ ಏನಿದೆ ಅದ್ರಲ್ಲಿ? ನೀವು ಬಂದಿದ್ದು ತಿಮ್ಮೇಗೌಡ್ರ ಹತ್ರ ಯಾವ್ದು ದುಡ್ಡು ಹೊಡೆದ್ ಬಿಡೋಣ, ತಿಮ್ಮೇಗೌಡ್ರಿಗೆ ಅಡ್ಡ ಹೋದ್ರೆ ಈ ದುಡ್ಡು ನನಗೂ ಕೊಟ್ಬಿಡ್ತಾರೇನೋ ಅಂತ ಬಂದಿದ್ವಿ. ಅಲ್ಲೇನು ನಡೀಲಿಲ್ಲ, ವಾಪಸ್ ಹೋದ್ರಿ. ಅದಾದ್ಮೇಲೆ ಏನು ಹೋರಾಟ ಮಾಡಿದಿರಿ ತೋರಿಸಿ. ಒಂದು ಅಕ್ವೈರ್ ಆಯ್ತಲ್ಲ, ತಿಮ್ಮೇಗೌಡರು ದುಡ್ಡು ತಗೊಂಡೋಗಿ ಸರ್ಕಾರ ಕಟ್ಕೊಂಡ್ರಲ್ಲ, ಆಮೇಲೆ ಏನು ಹೋರಾಟ ಮಾಡಿದಿರಿ ಮಿಸ್ಟರ್ ಬಾಲಕೃಷ್ಣ? ಕೇಳ್ಬೇಕಲ್ಲ. ಸುಮ್ನೆ ಇಲ್ಲಿ ಬಂದು ಮಾಗಡಿಲಿ ಯೋಜನೆ ಮಾಡಿದ್ರೆ ಅದು ರೈತ ವಿರೋಧಿ ಯೋಜನೆ.
ಬಿಡದಿಲ್ ಮಾಡಿದ್ರೆ ರೈತ ಪರ ಯೋಜನೆ. ನಿನ್ ಯೋಗ್ಯತೆಗೆ 80% ರೈತರು ಒಪ್ಪಿದ್ದಾರೆ ಅಂತ ನೀನ್ ಯಾವ ಬಾಲ್ಯ ಹೇಳ್ತೀರಿ? ನಿನ್ಗೆ ಏನಾದ್ರು ಮನುಷ್ಯತ್ವ ಇದ್ಯಾ, ಮಾನವೀಯತೆ ಇದ್ಯಾ ಏನಾದ್ರು ಮಾತಾಡಕ್ಕೆ? 80% ರೈತರು ಒಪ್ಪಿದ್ದಾರೆ ಅಂತ ಟಿವಿ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳ್ತಿರಲ್ರಿ. ಯಾರಿಗೂ ಕೆಲಸ ಮಾಡ್ಬೇಕಾಗಿಲ್ಲ. ನಮ್ ಕಾನ್ಶಿಯಸ್, ನಮ್ಮ ಆತ್ಮಸಾಕ್ಷಿ ಕೆಲಸ ಮಾಡ್ಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ನಿನ್ ಆತ್ಮಶಕ್ತಿ ಒಪ್ತೈತಾ? ಆ ರೈತರೆಲ್ಲ ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ, ಕಣ್ಣಲ್ಲಿ ರಕ್ತ ಸುರಿತಾ ಇದೆ. ನಿನ್ ಶಾಪ ತಟ್ಟಲ್ವಾ? 80% ರೈತರು ಒಪ್ಪಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀಯಲ್ಲ ನೀನು. ಸಾಬೀತ್ ಮಾಡು ನೋಡೋಣ. ನಾನು ಇವತ್ತೇ ನಿವೃತ್ತಿ ಆಗೋತೀನಿ ರಾಜಕೀಯದಿಂದ. ನೀನ್ 80% ರೈತರು ಒಪ್ಪಿದ್ದಾರೆ ಅಲ್ಲಿ ಆ ಕ್ಷೇತ್ರದಲ್ಲಿ, ಆ ವ್ಯಾಪ್ತಿನಲ್ಲಿ ಅಂತ. ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನೀನ್ ಸಾಬೀತ್ ಮಾಡಿದ್ರೆ. ಗೌರವ ಇರಬೇಕು, ಆತ್ಮಸಾಕ್ಷಿ ಕೆಲಸ ಮಾಡ್ಬೇಕು. ಹೌದು, ಎಲ್ಲಾರು ಹಣದಿದ್ದೇ ಹೋಗ್ತಾರೆ, ಎಲ್ಲಾರ್ಗು ಆಸೆ ಆಮಿಷ ಎಲ್ಲ ಇರುತ್ತೆ. ಆದ್ರೆ ಯಾವತ್ತೂ ಅಂತ ನಾನು ಏನ್ ಮಾಡ್ತೀನಿ, ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡ್ಬೇಕು.